ಈ ಎಪಿಸೋಡ್ ಶುರುವಾಗುತ್ತದೆ. ಎಲ್ಲರ ಮುಂದೆ ಜಮೀನು ನಿಲ್ಲಿಸಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇಲ್ಲಿ ಡಿನೇರಿಯಸ್ ಹೇಳುತ್ತಿದ್ದಾಳೆ, ನೀನು ನನ್ನ ತಂದೆನ ಕೊಂದು ಸಿಂಹಾಸನದ ಮೇಲೆ ಕುಳಿತು ಅವರು ಸಾಯುವುದನ್ನು ನೋಡಿ ಎಂಜಾಯ್ ಮಾಡುತ್ತಿದ್ದೆ. ನಾನು ನಿನ್ನನ್ನು ಅದೇ ತರ ಸಾಯಿಸಲೆಂದು ಕಾಯುತ್ತಿದ್ದೇನೆ ಎಂದು ಹೇಳಿ ಎಲ್ಲಿ ನಿಮ್ಮ ಲ್ಯಾನಿಸ್ಟರ್ ಆರ್ಮಿ ಎಂದು ಕೇಳುತ್ತಾಳೆ. ಜಮೀನ್ ಹೇಳುತ್ತಾನೆ, ಸರ್ಸಿ ತನ್ನ ಆರ್ಮಿಯನ್ನು ಇಲ್ಲಿಗೆ ಕಳುಹಿಸುತ್ತೇನೆ ಎಂದು ಹೇಳಿದ್ದಲ್ಲ ಸುಳ್ಳು. ಅವಳು ನಿಮ್ಗಷ್ಟೇ ಅಲ್ಲ ನನಗೂ ಸಹ ಸುಳ್ಳು ಹೇಳಿದ್ದಾಳೆ. ಅವಳು ಮೊದಲಿನಿಂದಾನೇ ನಿಮಗೆ ಸಹಾಯ ಮಾಡುವ ಇಂಟೆನ್ಷನ್ಸ್ ಇಲ್ವೇ ಇಲ್ಲ. ಅವಳ ಅನೇಕ ಪ್ಲಾನ್ಸ್ ಗಳಿವೆ. ಅವಳ ಬಳಿ ಈಗ ಗೋಲ್ಡನ್ ಕಂಪನಿ ಇದೆ. ಈ ಯುದ್ಧವೆಲ್ಲ ಮುಗಿದ ಬಳಿಕ ಅವಳು ನಿಮ್ಮ ಮೇಲೆ ಯುದ್ಧ ಸಾರುತ್ತಾಳೆ ಎಂತಲೂ ಹೇಳುತ್ತಾನೆ. ಮೀಟಿಂಗ್ ವೇಳೆ ನಾನು ನಿಮಗೆಲ್ಲರಿಗೂ ಮಾತು ಕೊಟ್ಟಿದ್ದೆ, ಈ ಯುದ್ಧದಲ್ಲಿ ನಾನು ಜಾಯ್ನ್ ಆಗುತ್ತೇನೆಂದು. ನನ್ನ ಮಾತನ್ನು ನಾನು ಉಳಿಸಿಕೊಳ್ಳಲು ಇಲ್ಲಿಗೆ ಬಂದಿದ್ದೇನೆ ಹಾಗೂ ಸಾವು ಬದುಕಿನ ಮಧ್ಯೆ ಹೋರಾಟದಲ್ಲಿ ನಾನು ಪಾಲ್ಗೊಳ್ಳಲು ಸಿದ್ಧವೆಂದು ಹೇಳುತ್ತಾನೆ. ಮೊದಲೇ ಇವರ್ಯಾರು ಈ ಲ್ಯಾನಿಸ್ಟರ್ಸ್ ಅನ್ನು ನಂಬುವವರಲ್ಲ. ಹೀಗಿರುವಾಗ ಸರ್ಸಿ ಮಹಾಮೋಸ ಮಾಡಿದ್ದಾಳೆ. ಈ ಜಮೀನು ಸಹ ಲ್ಯಾನಿಸ್ಟರ್ ಸಹಾಯ ಮಾಡುತ್ತೇನೆಂಬ ನೆಪದಲ್ಲಿ ನೀನು ನನ್ನನ್ನು ಕೊಲ್ಲಬಹುದಲ್ಲವೇ? ಟೀರಿಯನ್ ಮುಂದೆ ಬಂದು ಅವನ್ ಹಾಗೆ ಮಾಡಲ್ಲ, ಅವನ ಬಗ್ಗೆ ನನ್ ಚೆನ್ನಾಗಿ ಗೊತ್ತಿದೆ, ನಿನ್ನ ಸಿಸ್ಟರ್ ಬಗ್ಗೆನೂ ನಿನಗೆ ಗೊತ್ತಿತ್ತು, ಭರವಸೆ ಮಾಡಿದೆ, ಅವಳು ಮಾತು ತಪ್ಪಿದಳು ಎಂದಾಗ ಟೀರಿಯನ್ ಸುಮ್ಮನಾಗಿ ಬಿಡುತ್ತಾನೆ. ನಂತರ ಬ್ರಿಯಾನ್ ಆಫ್ ಟಾರ್ತ್ ಎದ್ದು ಮುಂದೆ ಬಂದು ಹೇಳುತ್ತಾಳೆ, ಈ ಮನುಷ್ಯ ತುಂಬಾ ನಿಷ್ಠಾವಂತ, ಯಾವತ್ತೂ ಸುಳ್ಳು ಹೇಳುವವರಲ್ಲ. ಇವರು ನನ್ನನ್ನು ಕಾಪಾಡಲು ಹೋಗಿಯೇ ತಮ್ಮ ಕೈಯನ್ನು ಕಳೆದುಕೊಂಡವರು ಹಾಗೂ ಸಾನ್ಸಾ ಇವತ್ತು ಸೇಫ್ ಆಗಿದ್ದಾಳೆಂದರೆ ಅದಕ್ಕೆ ಕಾರಣ ನಾನಲ್ಲ, ಈ ಜಮಿ ನಿನ್ನ ತಾಯಿಗೆ ನಿಮ್ಮಿಬ್ಬರನ್ನು ಸೇಫ್ ಆಗಿ ವಿಂಟರ್ಫೀಲ್ಡ್ಗೆ ಕಳಿಸುತ್ತೇನೆಂದು ಮಾತು ಕೊಟ್ಟಿದ್ದರು. ಕೊಟ್ಟ ಮಾತು ಪ್ರಕಾರ ಜಮೀನೇ ನಿಮ್ಮಿಬ್ಬರನ್ನು ಪ್ರೊಟೆಕ್ಟ್ ಮಾಡಲು ನನಗೆ ಖಡ್ಗ ಮತ್ತು ಆರ್ಮರ್ ಕೊಟ್ಟು ನಿಮ್ಮನ್ನು ಹುಡುಕಲೆಂದು ಕಳುಹಿಸಿದ್ದರು. ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ. ಇವರ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ ಎಂದು ಇವನ ಜವಾಬ್ದಾರಿ ತಾನು ತೆಗೆದುಕೊಳ್ಳುತ್ತಾಳೆ. ಜಮಿಯನ್ನು ಬ್ರಿಯಾನ ಟ್ರಸ್ಟ್ ಮಾಡುತ್ತಾಳೆ ಹಾಗೂ ಬ್ರಿಯಾನಳನ್ನು ಸಾನ್ಸಾ ಟ್ರಸ್ಟ್ ಮಾಡುತ್ತಾಳೆ. ಸಾನ್ಸಾ ಆಯ್ತು ಜಮಿ ಇಲ್ಲಿರಬಹುದೆಂದು ಹೇಳುತ್ತಾಳೆ. ಇದರ ಬಗ್ಗೆ ಜಾನ್ಸ್ನ ಅಭಿಪ್ರಾಯ ಕೇಳಿದಾಗ ಜಾನ್ ಹೇಳುತ್ತಾನೆ, ಸದ್ಯದ ಸಿಚುವೇಶನ್ ಅಲ್ಲಿ ಪ್ರತಿಯೊಬ್ಬರು ನಮಗೆ ಬೇಕಾಗುತ್ತಾರೆ ಎಂದು ಹೇಳಿ ಮೀಟಿಂಗ್ ಅನ್ನು ಎಂಡ್ ಮಾಡುತ್ತಾರೆ. ಡಿನೇರಿಯಸ್ ಜಾನ್ಗೆ ಏನು ಹೇಳುತ್ತಿದ್ದಂತೆ ಜಾನ್ ಇವಳನ್ನು ಅವಾಯ್ಡ್ ಮಾಡಿ ಇಲ್ಲಿಂದ ಹೊರಟು ಹೋಗುತ್ತಾನೆ. ಡಿನೇರಿಯಸ್ ಟೀರಿಯನ್ ಅನ್ನು ಸರಿಯಾಗಿ ಉಗಿಯುತ್ತಾಳೆ. ನಿನ್ನಿಂದ ಯಾವ ಕೆಲಸನೂ ನೆಟ್ಗೆ ಆಗುತ್ತಿಲ್ಲ, ನಿಜಕ್ಕೂ ನೀನೊಬ್ಬ ಫೂಲ್ ಎಂದು ಬೈದು ಹೋಗುತ್ತಾಳೆ. ನೆಕ್ಸ್ಟಿನಲ್ಲಿ ಆರ್ಯ ಗೆಂಟ್ರಿ ಬಳಿ ಬಂದು ತನ್ನ ವೆಪನ್ ರೆಡಿ ಆಯ್ತಾ ಎಂದು ಕೇಳುತ್ತಾಳೆ. ಗೆಂಟ್ರಿ ಆರ್ಯಳ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರುವುದಿಲ್ಲ. ಅದಕ್ಕಾಗಿ ಇವಳು ವೆಪನ್ ಅನ್ನು ಇನ್ನೂ ತಯಾರಿಸಿಲ್ಲ. ನಾನ್ ಮಾಡೋ ಕೆಲಸ ಇನ್ನೂ ಬೇಜಾನಿವೆ, ನಿನಗಿದೆಲ್ಲ ಏಕ್ ಬೇಕು, ಸೇಫ್ ಆಗಿ ವಿಂಟರ್ಫೆಲ್ ನ ಕ್ರಿಪ್ಸ್ ಅಲ್ಲಿರು, ಆಚೆ ಬರಬೇಡವೆಂದು ಹೇಳುತ್ತಾನೆ. ಆರ್ಯ ಗೆಂಟ್ರಿಗೆ ಕೇಳುತ್ತಾಳೆ, ವೈಟ್ ವಾಲ್ಕರ್ಸ್ ಗಳನ್ನು ನೀನ್ ನುಡಿದೆಯಲ್ಲ, ಅವು ಹೇಗೆ ಎಂದು ಅವುಗಳ ಬಗ್ಗೆ ಕೇಳುತ್ತಾಳೆ. ಗೆಂಟ್ರಿ ಹೇಳುತ್ತಾನೆ, ನಿಜಕ್ಕೂ ಅವುಗಳು ತುಂಬಾ ಟೆರರ್, ಅತಿ ಭಯಂಕರ, ಅವುಗಳನ್ನು ನೋಡಿದೇನು ಸಾವಿನ ಮುಖ ನೋಡಿದೇನು ಎರಡೂ ಒಂದೇ ಎಂದು ಹೇಳುತ್ತಾನೆ. ಇದಕ್ಕೆ ಆರ್ಯ ಹೇಳುತ್ತಾಳೆ, ನಾನು ಬಹಳಷ್ಟು ಸಾವಿನ ಮುಖಗಳನ್ನು ನೋಡಿದ್ದೇನೆ, ನೋಡೋಣ ಇದರ ಮುಖ ಹೇಗಿದೆ ಎಂದು ಆರ್ಯ ಇಲ್ಲಿರುವ 3 ಡ್ರಾಯಿಂಗ್ ಗ್ಲಾಸ್ ಗಳನ್ನು ಕೈ ತೆಗೆದುಕೊಂಡು ಒಂದೊಂದಾಗಿ ಗೋಡೆಗೆ ಎಸೆಯುತ್ತಾಳೆ. ಇವಳ ಗುರಿ ತುಂಬಾ ಸ್ಟೇಬಲ್ ಆಗಿರುವುದನ್ನು ಕಂಡು ಗೆಂಟ್ರಿ ಇಂಪ್ರೆಸ್ ಆಗುತ್ತಾನೆ. ಪರವಾಗಿಲ್ಲ, ನಿನ್ನಲ್ಲೂ ಸ್ಕಿಲ್ಸ್ ಇದೆ, ನಾನು ಆದಷ್ಟು ಬೇಗ ನಿನ್ನ ವೆಪನ್ ಅನ್ನು ತಯಾರಿಸಿಕೊಡುತ್ತೇನೆಂದು ಹೇಳುತ್ತಾನೆ. ವೇರ್ವುಡ್ ಟ್ರೀ ಕೆಳಗಡೆ ಜಮಿ ಬ್ರಾನ್ ಬಳಿ ಬಂದು, ನಾನಿದನ್ನು ಮೇಲಿಂದ ತಳ್ಳಿ ನಿನ್ನನ್ನು ಈ ಸ್ಥಿತಿಗೆ ತಂದಿದ್ದೇನೆ, ನನ್ನದು ತಪ್ಪಾಗಿದೆ, ಕ್ಷಮಿಸು ಎಂದು ಕೇಳುತ್ತಾನೆ. ಇದಕ್ಕೆ ಬ್ರಾನ್, ನೀನನ್ನು ತಳ್ಳಿಲ್ಲದಿದ್ದರೆ ನಾನು 3 ಡ್ರಿವನ್ ಆಗುತ್ತಿರಲಿಲ್ಲ, ಮಾಮೂಲಿ ಹುಡುಗ ಬ್ರಾನ್ ಸ್ಟಾರ್ಕ್ ಆಗಿರುತ್ತಿದ್ದೆಂದು ಹೇಳುತ್ತಾನೆ. ಜಮಿ ಕೇಳುತ್ತಾರೆ, ನಾನೇ ನಿನ್ನನ್ನು ಮೇಲಿಂದ ತಳ್ಳಿದ್ದೆಂದು ನೀನಿನ್ನೂ ಯಾರಿಗೂ ಹೇಳಲಿಲ್ಲ ಏಕೆ ಎಂದು. ನೀನೇ ನನ್ನನ್ನು ಮೇಲಿಂದ ತಳ್ಳಿದ್ದೆಂದು ನಾನೇನಾದ್ರೂ ಹೇಳಿದ್ದರೆ ಇಷ್ಟೊತ್ತಿ ನೀನು ಸತ್ಯ ಹೋಗುತ್ತಿದ್ದೆ. ಈಗ ನಡೆಯುವ ಯುದ್ಧದಲ್ಲಿ ನಿನ್ನದು ಒಂದು ಪಾತ್ರವಿದೆ. ಜಮಿ ಮತ್ತೆ ಕೇಳುತ್ತಾನೆ, ಯುದ್ಧ ಆದ್ಮೇಲೆ ಏನು, ನೆಕ್ಸ್ಟ್ ಸ್ಟೆಪ್ ಏನೆಂದಾಗ ಬ್ರಾನ್, ನಾವು ಬದುಕಿದ್ದರೆ ನೋಡೋಣ, ಇದರ ಬಗ್ಗೆ ಮಾತಾಡೋಣ ಎಂದು ಹೇಳುತ್ತಾನೆ. ನೆಕ್ಸ್ಟ್ ಜಮಿ ತನ್ನ ತಮ್ಮ ಟೀರಿಯನ್ ಜೊತೆ ಮಾತಾಡುತ್ತಿದ್ದಾನೆ. ಸರ್ಸಿ ಮಾಡಿ ತಪ್ಪಿಗೆ ಇಲ್ಲಿ ನಾನು ಉಗಿಸ್ಕೊಳ್ಬೇಕಾಯಿತು ಹಾಗೂ ಇಲ್ಲಿ ನಾನು ಅಂದ್ಕೊಂಡಂಗೆ ಏನೂ ಆಗುತ್ತಿಲ್ಲ, ಎಲ್ಲ ಉಲ್ಟಾ ಆಗುತ್ತಿದೆ. ನಾನು ಕ್ವೀನ್ ಡಿನೇರಿಯಸ್ಳನ್ನು ನಂಬುತ್ತೇನೆ, ಅವಳು ಎಲ್ಲರ ಒಳ್ಳೆಯದನ್ನೇ ಬಯಸುವವಳೆಂದು ಹೇಳಿ ಅಟ್ಲೀಸ್ಟ್ ಸರ್ಸಿ ಪ್ರೆಗ್ನೆಂಟ್ ಆಗಿದ್ದಾಳೆಲ್ಲ ಅದಾದರೂ ನಿಜವೇ ಎಂದಾಗ ಜಮಿ ಹೇಳುತ್ತಾನೆ, ಸರ್ಸಿ ಪ್ರೆಗ್ನೆಂಟ್ ಆಗಿರುವಂತೂ ನಿಜ. ಕೆಲವೊಂದ್ಸಲ ಸರ್ಸಿ ಸುಳ್ಳು ಹೇಗೆ ಹೇಳುತ್ತಾಳೆಂದರೆ ತಲೆಗೊಡದಂಗೆ ಸುಳ್ಳು ಹೇಳುತ್ತಾಳೆ. ಅವಳ ನಿಜ ಯಾವುದು ಸುಳ್ಳು ಯಾವುದೆಂದೇ ನಮಗ್ ಗೊತ್ತಾಗುವುದಿಲ್ಲವೆಂದಾಗ ಟೀರಿಯನ್ ಹೇಳುತ್ತಾನೆ, ಅವಳು ಹೇಗೆ ಇರಲಿ, ನೀನಂತೂ ಅವಳನ್ನು ಇನ್ನಾದರೂ ಲವ್ ಮಾಡುತ್ತೀಯ ಎಂದು ಹೇಳಿ ಒಂದಂತೂ ಕನ್ಫರ್ಮ್ ಆಯ್ತು, ನಾನು ಸರ್ಸಿ ಕೈಯಿಂದ ಸಾಯುವವನಲ್ಲ, ಈ ವೈಟ್ಸ್ ಗಳಿಂದ ಸಾಯಲಿದ್ದೇನೆಂದು ಹೇಳುತ್ತಾನೆ. ಟೀರಿಯನ್ಗೆ ತಾನು ಸಾಯುವಾಗ ಕೆಲವು ಕಂಡೀಷನ್ಸ್ ಗಳಿವೆ. ಆ ಕಂಡೀಷನ್ಸ್ ಗಳಲ್ಲಿ ಸಾಯುವುದನ್ನು ಇವನು ಇಷ್ಟಪಡುತ್ತಾನೆ. ಕೊನೆ ಆಸೆ. ಇವನು ಈ ಕಂಡೀಷನ್ಸ್ ಗಳ ಬಗ್ಗೆ ಆಲ್ರೆಡಿ 4-5 ಬಾರಿ ಹೇಳಿದ್ದಾನೆ. ಈಗ ಮತ್ತೆ ಹೇಳುತ್ತಿದ್ದಾನೆ. ಏನಪ್ಪಾ ಆ ಕಂಡೀಷನ್ಸ್ ಗಳೆಂದರೆ, ಸಾಯುವಾಗ ಇವನ ವಯಸ್ಸು 80 ಇರಬೇಕಂತೆ, ಇವನು ತನ್ನ ಪರ್ಸನಲ್ ಬೆಡ್ ಅಲ್ಲಿ ಸಾಯಬೇಕು, ಹೊಟ್ಟೆ ತುಂಬಾ ವೈನ್, ಮತ್ತೊಂದು ನೀವೇ ಇವನ ಬಾಯಿಂದ ಕೇಳಿ. ಫೀಲ್ಡ್ ಅಲ್ಲಿ ಬ್ರಿಯಾನ್ನ ಪಾಡ್ರಿಕ್ಗೆ ಟ್ರೈನಿಂಗ್ ಕೊಡ್ತಿದ್ದಾಳೆ. ಪಾಡ್ರಿಕ್ ಈಗ ಫೈಟಿಂಗ್ ಅನ್ನು ತುಂಬಾ ಚೆನ್ನಾಗಿ ಮಾಡ್ತಿದ್ದಾನೆ. ಈಗ ಫೈಟಿಂಗ್ ಸ್ಕಿಲ್ಸ್ ಗಳನ್ನು ಚೆನ್ನಾಗಿ ಕಲಿತಿದ್ದಾನೆ. ಜಮಿ ಇಲ್ಲಿಗೆ ಬಂದು ಬ್ರಿಯಾನ ಹೇಳುತ್ತಾನೆ, ನಾನು ಈ ವೈಟ್ ವಾಕರ್ಸ್ ಗಳ ವಿರುದ್ಧ ಹೋರಾಡಲು ಇಲ್ಲಿಗೆ ಬಂದಿದ್ದೇನೆ, ನಾನು ನಿಮ್ಮ ಅಂಡರ್ ಅಲ್ಲಿ ಕೆಲಸ ಮಾಡಲು ಬಯಸುತ್ತೇನೆಂದು ಹೇಳುತ್ತಾನೆ. ಅಂದ್ರೆ ಬ್ರಿಯಾನಳ ಆರ್ಡರ್ಸ್ ಗಳನ್ನು ಫಾಲೋ ಮಾಡುತ್ತೇನೆಂದು ಹೇಳುತ್ತಿದ್ದಾನೆ. ಬ್ರಿಯಾನ ಇದಕ್ಕೇನು ರಿಯಾಕ್ಟ್ ಮಾಡುವುದಿಲ್ಲ, ಇದರಿಂದ ಹೊರಟು ಹೋಗುತ್ತಾಳೆ. ಜೋರಮ್ ರೊಮೌಂಟ್ ಡಿನೇರಿಯಸ್ ಬಳಿ ಬಂದು,
ಟೀರಿಯನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡುತ್ತಾನೆ. ಟೀರಿಯನ್ ಅವನು ತುಂಬಾ ಒಳ್ಳೆಯವನು, ಅವನ ಮೇಲೆ ಕೋಪ ಮಾಡಿಕೊಳ್ಳಬೇಡಿ, ಎಲ್ಲವನ್ನು ಒಳ್ಳೆಯದನ್ನೇ ಮಾಡಲು ಹೊರಟಿದ್ದಾನೆ, ಆದರೆ ಅದಕ್ಕೆ ಟೈಮ್ ಸಾಥ್ ಕೊಡುತ್ತಿಲ್ಲ ಎಂದು ಹೇಳುತ್ತಾರೆ. ಈ ಮಾತಿಗೆ ಡಿನೇರಿಯಸ್ ಹೇಳುತ್ತಾಳೆ, ಆಕ್ಚುಲಿ ನೀವು ನನ್ನ ಹ್ಯಾಂಡ್ ಆಗಿರುತ್ತಿದ್ರಿ, ನಿಮ್ಮ ಪೊಸಿಷನ್ ನಲ್ಲಿ ಅವನಿದ್ದಾನೆ. ಟೀರಿಯನ್ ಅನ್ನು ನೋಡಿ ನೀವು ಜೆಲಸ್ ಆಗಬೇಕು, ಆದ್ರೆ ನೀವು ಅವನನ್ನೇ ಸಪೋರ್ಟ್ ಮಾಡ್ತಿದ್ದೀರಾ ಎಂದು ಹೇಳಿದಾಗ ಜೋರಾ ಡಿನೇರಿಯಸ್ಗೆ ಮೊದಲಿನಿಂದಾನು ಒಳ್ಳೆಯದನ್ನೇ ಅಡ್ವೈಸ್ ಮಾಡುತ್ತಾ ಬಂದಿದ್ದಾರೆ. ಇವರೀಗ ಡಿನೇರಿಯಸ್ಗೆ ಮತ್ತೊಂದು ಅಡ್ವೈಸ್ ಕೊಡುತ್ತಾರೆ, ನೀವು ಹೀಗೆ ಮಾಡಿ ಎಂದು. ನಂತರ ಡಿನೇರಿಯಸ್ ಜೋರಾ ಮೊಮೆಂಟ್ ಹೇಳಿದಂತೆ ಸಾನ್ಸಾ ಬಳಿ ಬಂದು ಮೊದಲು ಡಿನೇರಿಯಸ್ ತನ್ನ ಮ್ಯಾರಿಡ್ ಲೈಫ್ ಬಗ್ಗೆ ಹೇಳುತ್ತಾಳೆ. ಸಾನ್ಸಾ ಈ ಡಿನೇರಿಯಸ್ ತನ್ನ ಅಣ್ಣನನ್ನು ಬುಟ್ಟಿ ಹಾಕಿಕೊಂಡಿದ್ದಾಳೆಂದು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿರುತ್ತಾಳೆ. ಇಲ್ಲಿ ಒಳ ಈ ಡೌಟ್ ಅನ್ನು ಡಿನೇರಿಯಸ್ ಕ್ಲಿಯರ್ ಮಾಡುತ್ತಾಳೆ. ನಾನು ವೆಸ್ಟರೋಸ್ಗೆ ಬಂದಿದ್ದು ಬರೀ ನನ್ನ ಈ ಐರನ್ ಥ್ರೋನ್ಗೋಸ್ಕರ ಮಾತ್ರ, ನಿಮ್ಮ ಅಣ್ಣನ ಸಲುವಾಗಿ ಬಂದಿಲ್ಲ, ನಿಮ್ಮ ಈ ಯುದ್ಧದ ಸಲುವಾಗಿ ಬಂದಿಲ್ಲ. ನನ್ನ ಗುರಿ ಕಿಂಗ್ಸ್ ಲ್ಯಾಂಡಿಂಗ್ ಮಾತ್ರ. ಜಾನ್ಸನ್ ನೋಡಿದಾಗಿಂದ ಅವನ ಬಗ್ಗೆ ಕೇಳಿದ ಮೇಲೆ ನನಗೆ ಅವರ ಮೇಲೆ ಕ್ರಶ್ ಆಯ್ತು. ನಾನು ನಿಮ್ಮ ಅಣ್ಣನನ್ನು ಲವ್ ಮಾಡ್ತಿದ್ದೇನೆ, ಅವನ ಕಂಡ್ರೆ ನನಗಿಷ್ಟ, ಅದಕ್ಕಾಗಿ ನಾನು ಅವನ ಜೊತೆ ಇಲ್ಲಿಗೆ ಬಂದಿದ್ದೇನೆಂದು ಹೇಳುತ್ತಾಳೆ. ನಂತರ ಸಾನ್ಸಾ ಕೇಳುತ್ತಾಳೆ, ಈ ಯುದ್ಧವೆಲ್ಲ ಮುಗಿದ ಬಳಿಕ ಏನು? ಅಂದ್ರೆ ನೀವು ನೈಟ್ ಕಿಂಗ್ ಅನ್ನು ಸೋಲಿಸಿ, ಸರಸಿಯನ್ನು ಸೋಲಿಸಿ, ಐರನ್ ಥ್ರೋನ್ ಪಡೆದಾಗ ನಾರ್ತ್ ಅನ್ನು ಸ್ವತಂತ್ರ ರಾಜ್ಯವನ್ನಾಗಿ ಬಿಟ್ಟು ಬಿಡಬೇಕು. 7 ಕಿಂಗ್ಡಮ್ಸ್ ಅಲ್ಲಿ ಒಂದು ಕಿಂಗ್ಡಮ್ ಲೆಸ್ ಆಗುತ್ತದೆ. 6 ಕಿಂಗ್ಡಮ್ಸ್ ನ ರಾಣಿಯಾಗಿರಬೇಕು. ಇಲ್ಲಿ ಕಿಂಗ್ ಇಂದ ನಾರ್ತೆ ರೂಲ್ ಮಾಡಬೇಕೆಂದು ಕಂಡೀಷನ್ ಆಗುತ್ತಾಳೆ. ಇದಕ್ಕೆ ಡಿನೇರಿಯಸ್ ಉತ್ತರ ಕೊಡುವ ಮೊದಲೇ ಇವರ ಮಾತುಕತೆಗೆ ಭಂಗ ಮಾಡುತ್ತಾರೆ ಮಿಸ್ಟರ್ ವೋಲ್ಕನ್ ಲೇಡಿ ಸಾನ್ಸಾ ಮತ್ತು ಕ್ವೀನ್ ಡಿನೇರಿಯಸ್ ಲನ್ನು ಆಚೆ ಬರಲು ಹೇಳುತ್ತಾರೆ. ಇವರಿಬ್ಬರು ಆಚೆ ಬಂದಾಗ ಎದುರುಗಡೆ ಥಿಯಾನ್ ಗ್ರೇಜಾಯ್ ಬಂದು ನಿಂತಿರುತ್ತಾನೆ. ಥಿಯಾನ್ ಡಿನೇರಿಯಸ್ಗೆ ತಿಳಿಸುತ್ತಾನೆ, ನನ್ನ ಸಿಸ್ಟರ್ ಯಾರ ಗ್ರೇಜಾಯ್ ಯುರಾನ್ ನಿಂದ ಎಸ್ಕೇಪ್ ಆಗಿದ್ದಾಳೆ. ಈಗ ಅವಳು ಐರನ್ ಐಲ್ಯಾಂಡ್ ಅನ್ನು ವಶಪಡಿಸಿಕೊಂಡಿದ್ದಾಳೆ, ನಿಮಗೋಸ್ಕರ ಆ ಕ್ಯಾಸಲ್ ಅನ್ನು ಹಿಡಿದಿಟ್ಟುಕೊಂಡಿದ್ದಾಳೆಂದು ಹೇಳುತ್ತಾನೆ. ಹಾಗಾದ್ರೆ ನೀನು ನಿನ್ನ ಸಿಸ್ಟರ್ ಅನ್ನು ಬಿಟ್ಟು ಏಕೆ ಇಲ್ಲಿಗೆ ಬಂದಿದ್ದೀ ಎಂದಾಗ ಥಿಯಾನ್ ಹೇಳುತ್ತಾನೆ, ನನ್ನ ಈ ಸ್ಟಾರ್ಕ್ ಪರಿವಾರಗೋಸ್ಕರ. ವಿಂಟರ್ಫೆಲ್ ನನ್ನ ಮನೆ, ಇದನ್ನು ನೈಟ್ ಕಿಂಗ್ ನಿಂದ ಪ್ರೊಟೆಕ್ಟ್ ಮಾಡಲು ಬಂದಿದ್ದೇನೆಂದಾಗ ಸಾನ್ಸಾ ಎಮೋಷನಲ್ ಆಗಿ ಇವನನ್ನು ಅಪ್ಪಿಕೊಳ್ಳುತ್ತಾಳೆ. ಒಂದ್ ಸಮಯದಲ್ಲಿ ಥಿಯಾನ್ ತುಂಬಾ ದೊಡ್ಡ ತಪ್ಪುಗಳನ್ನು ಮಾಡಿದ್ದಾನೆ. ಮಾಡಿದ ತಪ್ಪುಗಳಿಗೆ ಇವನಿಗೆ ಪಶ್ಚಾತ್ತಾಪವಾಗಿದೆ. ಈಗ ಇವನು ತನ್ನ ನಿಷ್ಠೆ ತೋರಿಸುತ್ತಿದ್ದಾನೆ. ಹೊರಗಡೆ ಸರ್ಡಾವೋಸ್ ಜನರಿಗೆ ಬಿಸಿ ಊಟ ಹಂಚುತ್ತಿದ್ದಾರೆ. ಇಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ನನಗೆ ಫೈಟ್ ಮಾಡಲು ಬರುವುದಿಲ್ಲ, ನನ್ನ ಬಳಿ ಅಷ್ಟು ಶಕ್ತಿ ಇಲ್ಲವೆಂದು ಹೇಳುತ್ತಿದ್ದಾನೆ. ಇವನ ನಂತರ ಒಂದು ಪುಟ್ಟ ಹುಡುಗಿ ಬಂದು, ನನ್ನ ಸಹೋದರರು ಫೈಟರ್ಸ್, ನಾನು ಕೂಡ ಅವರ ಹಾಗೆ ಫೈಟ್ ಮಾಡಲು ಬಯಸುವವಳು, ನಾನು ಎಲ್ಲಿರಲಿ, ನನ್ನ ಪ್ಲೇಸ್ ಯಾವುದೆಂದಾಗ ಇಲ್ಲಿಗೆ ಗಿಲ್ಲಿ ಬಂದು ಈ ಬಾಲಕಿ ಹೇಳುತ್ತಾಳೆ, ಯಾರು ಬಲಹೀನರು, ಮಕ್ಕಳು, ವೃದ್ಧರು, ಅಂಗವಿಕಲರು ಮತ್ತು ಯಾರಿಗೆ ಫೈಟ್ ಮಾಡಲು ಬರುವುದಿಲ್ಲವೋ ಅವರೆಲ್ಲರೂ ವಿಂಟರ್ಫೆಲ್ ನ ಕ್ರಿಪ್ಸ್ ಅಲ್ಲಿ ಇರುತ್ತಾರೆ. ನಾನು ಸಹ ನನ್ನ ಮಗು ಜೊತೆ ಕ್ರಿಪ್ಸ್ ಅಲ್ಲಿ ಇರುತ್ತೇನೆ, ಬೇಕಾದ್ರೆ ನೀನು ನಮ್ಮನ್ನು ಅಲ್ಲಿ ಪ್ರೊಟೆಕ್ಟ್ ಮಾಡಲು ಬರಬಹುದೆಂದು ಹೇಳುತ್ತಾಳೆ. ಸರ್ಡಾವೋಸ್ ಈ ಬಾಲಕಿಯನ್ನು ನೋಡಿ ತಮ್ಮ ಶಿರಿನ್ ಬೆರತಿನ ನೆನಪಾಗುತ್ತದೆ. ನಂತರ ವಿಂಟರ್ಫೆಲ್ಗೆ ಆಗಮಿಸುತ್ತಾರೆ ವಾಲ್ ನ ಕೊನೆಯ ಲಾರ್ಡ್ ಕಮಾಂಡರ್ ಎಡ್, ಟಾರ್ಮನ್ ಮತ್ತು ಬೆರಿಕ್. ಇವರೆಲ್ಲರೂ ಲಾಸ್ಟ್ ಅರ್ತ್ ಕ್ಯಾಸಲ್ ನಲ್ಲಿ ಒಂದಾಗಿ ಅಲ್ಲಿಂದ ವಿಂಟರ್ಫೆಲ್ಗೆ ಬಂದು ಜಾನ್ ಅನ್ನು ಭೇಟಿಯಾಗುತ್ತಾರೆ. ಲಾಸ್ಟ್ ಅರ್ತ್ ನ ಅಂಬರ್ಸ್ ಎಲ್ಲಿದ್ದಾರೆ, ಹೇಗಿದ್ದಾರೆ ಎಂದು ಜಾನ್ ಕೇಳಿದಾಗ ಎಡ್ ಹೇಳುತ್ತಾನೆ, ಅವರೆಲ್ಲರೂ ಈಗ ನೈಟ್ ಆರ್ಮಿ ಜೊತೆ ಕೂಡಿ ಅವುಗಳೆಲ್ಲರೂ ವಿಂಟರ್ಫೆಲ್ಗೆ ತುಂಬಾ ಹತ್ತಿರದಲ್ಲಿವೆ, ಇವತ್ತು ಮಧ್ಯರಾತ್ರಿ ಅನ್ನೋಷ್ಟರಲ್ಲಿ ಇಲ್ಲಿಗೆ ಬರಬಹುದು, ನಾವೆಲ್ಲರೂ ತಯಾರಾಗಬೇಕೆಂದು ಹೇಳುತ್ತಾರೆ. ನೆಕ್ಸ್ಟಿನಲ್ಲಿ ಇವರೆಲ್ಲರೂ ಸೇರಿ ಒಂದು ಮೀಟಿಂಗ್ ಅಲ್ಲಿ ಹೇಗೆ ಇವರೆಲ್ಲರೂ ಈ ಡೆಡ್ ಆರ್ಮಿಯನ್ನು ಸೋಲಿಸಬೇಕೆಂದು ಸ್ಟ್ರಾಟಜಿ ರಚಿಸುತ್ತಿದ್ದಾರೆ. ಜಾನ್ ಹೇಳುತ್ತಾನೆ, ವೈಟ್ಸ್ ಗಳ ಮೇಲೆ ಅಟ್ಯಾಕ್ ಮಾಡುವುದರಿಂದ ಏನೂ ಅರ್ಥವಿಲ್ಲ, ನಾವು ಈ ವೈಟ್ ವಾಕರ್ಸ್ ಮತ್ತು ನೈಟ್ ಕಿಂಗ್ ಮೇಲೆ ಅಟ್ಯಾಕ್ ಮಾಡುವುದನ್ನು ಫೋಕಸ್ ಮಾಡಬೇಕು, ಇದೇ ನಮ್ಮ ಮೇನ್ ಟಾರ್ಗೆಟ್. ಆದರೆ ಇವು ಯುದ್ಧ ಭೂಮಿಯಲ್ಲಿ ಮುಂದಾಗುವುದಿಲ್ಲ, ಎಲ್ಲೆಲ್ಲೋ ದೂರದಲ್ಲಿರುತ್ತವೆಂದಾಗ ಬ್ರ್ಯಾನ್ ಹೇಳುತ್ತಾನೆ, ನೈಟ್ ಕಿಂಗ್ ನನ್ನನ್ನು ಕೊಲ್ಲಲು ಬಂದೇ ಬರ್ತಾನೆ, ನಾನಿರುವ ಸ್ಥಳ ಅವನಿಗೆ ಗೊತ್ತಿದೆ, ನನ್ನ ಕೈ ಮೇಲೆ ಅವನ ಮಾರ್ಕ್ ಇದೆ, ನಾನೆಲ್ಲಿರುತ್ತೇನೋ ನೈಟ್ ಕಿಂಗ್ ಅಲ್ಲಿಗೆ ಬರುತ್ತಾನೆ, ನಾನಿರುವ ಸ್ಥಳ ಅವನಿಗೆ ಗೊತ್ತಿರುತ್ತದೆ, ನಿನ್ನನ್ನು ಏಕೆ ಕೊಲ್ಲುತ್ತಾನೆಂದು ಜಾನ್ ಕೇಳಿದಾಗ ಬ್ರ್ಯಾನ್ ಹೇಳುತ್ತಾನೆ, ನೈಟ್ ಕಿಂಗ್ ನ ದೃಷ್ಟಿಯಲ್ಲಿ ಯಾವುದೇ ಉಸಿರಾಡುವ ಜೀವಿಗಳು ಈ ಭೂಮಿ ಮೇಲೆ ಇರಬಾರದು. ಬ್ರ್ಯಾನ್ ಪ್ರತಿಯೊಬ್ಬರ ಜೀವನ ಚರಿತ್ರೆ ನೋಡಿದವನು. ಇದರ ಜೊತೆ ನೈಟ್ ಕಿಂಗ್ ಹೇಗೆ ಹುಟ್ಟಿದನು, ಏನಿವರ ಮುಂದಿನ ಸ್ಟೆಪ್ ಹಾಗೂ ಇವರ ವೀಕ್ನೆಸ್ ಸಹ ಈ ಬ್ರ್ಯಾನ್ಗೆ ಗೊತ್ತಿರುತ್ತದೆ. ಒಟ್ನಲ್ಲಿ ಈ ಭೂಮಿ ಮೇಲೆ ಮನುಷ್ಯರ ನೆನಪುಗಳು, ಮೆಮೊರೀಸ್ ಇರಬಾರದು. ಈ ಬೃಹತ್ ಮೆಮೊರಿ ಪಾಯಿಂಟ್ ಹೊಂದುವ ಬ್ರ್ಯಾನ್ ಅನ್ನು ಕೊಂದು ಎಲ್ಲರ ಮೆಮೊರೀಸ್ ಅರೆಸ್ಟ್ ಮಾಡಬೇಕೆಂತಲೇ ನೈಟ್ ಕಿಂಗ್ ಬ್ರ್ಯಾನ್ ಅನ್ನು ತನ್ನ ಕೈಯಾರೆ ಸಾಯಿಸಲು ಬರುತ್ತಿದ್ದಾನೆ. ಬ್ರ್ಯಾನಿನ ಸೇಫ್ಟಿಗಾಗಿ ಇವನನ್ನು ವಿಂಟರ್ಫೆಲ್ ನ ಕ್ರಿಪ್ಸ್ ಅಲ್ಲಿ ಬಿಡೋಣವೆಂದಾಗ ಬ್ರ್ಯಾನ್ ಹೇಳುತ್ತಾನೆ, ನನ್ನಿಂದ ಅಲ್ಲಿರುವ ಜನರು ಸಾಯದ್ಬೇಡ, ನಾನೊಬ್ಬನೇ ವೇರು ಟ್ರೀ ಕೆಳಗಿರುತ್ತೇನೆಂದು ಹೇಳುತ್ತಾನೆ. ಇವನ ಸೇಫ್ಟಿಗಾಗಿ ಥಿಯಾನ್ ಪ್ರಾಮಿಸ್ ಮಾಡುತ್ತಾನೆ, ನಾನು ನನ್ನ ಐರನ್ ಬಾರ್ ಸೈನಿಕರೊಂದಿಗೆ ನಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೇವೆ ಎಂದು ಹೇಳುತ್ತಾನೆ. ಆರೆ ಕೇಳುತ್ತಾಳೆ, ಡ್ರ್ಯಾಗನ್ ಫೈರ್ ನಿಂದ ನೈಟ್ ಕಿಂಗ್ ಅನ್ನು ಸಾಯಿಸಬಹುದಾ ಎಂದು. ಇದಕ್ಕೆ ಬ್ರ್ಯಾನ್ ಹೇಳುತ್ತಾನೆ, ನನಗೆ ಗೊತ್ತಿಲ್ಲ, ಇನ್ನು ಯಾರು ಟ್ರೈ ಮಾಡಿಲ್ಲ ಎಂದು ಹೇಳುತ್ತಾನೆ. ಇದಕ್ಕಿಂತ ಮೊದಲು ನಾವು ನೈಟ್ ಕಿಂಗ್ ಬೆಂಕಿಯಲ್ಲಿ ಕಾಲಿಟ್ಟು ಒಳಗೆ ಬರೋದನ್ನು ನೋಡಿದ್ದೇವೆ, ಆದರೆ ಡ್ರ್ಯಾಗನ್ಸ್ ಗಳ ಬೆಂಕಿಯಲ್ಲಿ ಸಾಯುತ್ತಾನೋ ಇಲ್ಲವೋ ಎಂದು ನಮ್ಗೆ ಮುಂದಿನ ಎಪಿಸೋಡ್ ಅಲ್ಲೇ ಗೊತ್ತಾಗುತ್ತದೆ. ಇಲ್ಲಿಗೆ ಈ ಸ್ಟ್ರಾಟಜಿ ಮೀಟಿಂಗ್ ಎಂಡ್ ಆಗಿ ಎಲ್ಲರೂ ತಮ್ಮ ತಮ್ಮ ರೂಮ್ ಕಡೆಗೆ ಹೊರಡುತ್ತಾರೆ. ಡಿನೇರಿಯಸ್ ಜಾನ್ ಗೆ ಮಾತಾಡಿಸಬೇಕೆಂದರೆ ಜಾನ್ ಇವಳನ್ನು ಇನ್ನಾದರೂ ಅವಾಯ್ಡ್ ಮಾಡುತ್ತಿದ್ದಾನೆ. ನೆಕ್ಸ್ಟ್ ಟೀರಿಯನ್ ಬ್ರ್ಯಾನ್ ಮೇಲೆ ಬಂದು, ನೀನು 3 ಡ್ರೈವನ್ ಆಗಿದ್ದು ಹೇಗೆ? ಬ್ರ್ಯಾನ್, ಅದೊಂದು ದೊಡ್ಡ ಕಥೆ ಎಂದಾಗ ಟೀರಿಯನ್, ಪರವಾಗಿಲ್ಲ ಹೇಳು ನೀನು ಆ ಸ್ಟೋರಿ ಎಂದು ಇವನ ಆ ಪ್ರಯಾಣದ ಬಗ್ಗೆ ಡೀಟೇಲ್ ಆಗಿ ಕೇಳುತ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ
ಗ್ರೇವಾಮ್ ಮಿಸೆಂಡಿಗೆ ಹೇಳುತ್ತಿದ್ದಾನೆ, ಈ ಭಾಗದ ಜನ ನಮಗೆ ಅಡ್ಜಸ್ಟ್ ಆಗುವುದಿಲ್ಲ. ಕ್ವೀನ್ ಡಿನೇರಿಯಸ್ ಐರನ್ ಥ್ರೋನ್ ಅನ್ನು ಪಡೆದಾಗ, ಅವಳ ಎಲ್ಲಾ ಶತ್ರುಗಳು ನಾಶವಾದಾಗ ಡಿನೇರಿಯಸ್ ಪರ್ಮಿಷನ್ ಪಡೆದು ಇಬ್ಬರು ನಾತ್ಗೆ ಹೊರಡೋಣ ಎಂದು ಹೇಳುತ್ತಾನೆ. ಮಿಸೆಂಡೆ ಹುಟ್ಟಿ ಬೆಳೆದಿದ್ದು ಈ ನಾತ್ ಎಂಬ ಸ್ಥಳದಲ್ಲೇ. ಇಲ್ಲಿಗೆ ಮತ್ತೆ ಹೋಗಿ ವಾಸಿಸುವುದೇ ಇವಳ ಆಸೆ. ನಿನ್ನ ಈ ಆಸೆ ನಾನು ಪೂರ್ಣಗೊಳಿಸುತ್ತೇನೆಂದು ಗ್ರೇವಾಮ್ ಮಿಸೆಂಡೆಗೆ ಪ್ರಮಾಣ ಮಾಡುತ್ತಾನೆ. ರಾತ್ರಿ ವೇಳೆ ಈ ಬೆಸ್ಟ್ ಫ್ರೆಂಡ್ಸ್ ಜಾನ್, ಸ್ಯಾಮ್ ಮತ್ತು ಎಡ್ ತಮ್ಮ ಫ್ಲಾಶ್ ಬ್ಯಾಕ್ ಸ್ಟೋರೀಸ್ ಗಳನ್ನು ನೆನಪಿಸುತ್ತಿದ್ದಾರೆ. ಮೊದಲಿವರು ವಾಲ್ ಅನ್ನು ಡಿಫೆಂಡ್ ಮಾಡುತ್ತಿದ್ದರು, ಈಗ ವಿಂಟರ್ಫೆಲ್ ಡಿಫೆಂಡ್ ಮಾಡುತ್ತಿದ್ದಾರೆ. ಸ್ಯಾಮ್ ಅನ್ನು ವಿಂಟರ್ಫೆಲ್ ನ ಕ್ರಿಪ್ಸ್ಗೆ ಹೋಗಲು ಹೇಳಲಾಗುತ್ತದೆ, ಇವನ ಸೇಫ್ಟಿಗಾಗಿ. ಇದಕ್ಕೆ ಸ್ಯಾಮ್, ನಾನು ಹೋಗುವುದಿಲ್ಲ, ನಾನು ಕೂಡ ಒಬ್ಬ ಫೈಟರ್, ನಾನು 10 ವೈಟ್ ವಾಕರ್ಸ್ ಗಳನ್ನು ಸಾಯಿಸಿದ್ದೇನೆಂದು ಹೇಳುತ್ತಾ, ನಮ್ಮ ಈ ಮೂವರಲ್ಲಿ ಯಾರೊಬ್ಬರು ಉಳಿಯುತ್ತಾರೋ ಅವರು ಇನ್ನಿಬ್ಬರನ್ನು ಸುಡಲು ಹೇಳುತ್ತಾರೆ. ಯಾವುದೇ ಕಾರಣಕ್ಕೂ ವೈಟ್ ಅನ್ನಾಗಿ ಪರಿವರ್ತನೆ ಆಗಬಾರದೆಂದು ಹೇಳುತ್ತಿದ್ದಾರೆ. ಒಳಗಡೆ ಟೀರಿಯನ್ ಮತ್ತು ಜೆಮಿ ವೈನ್ ಕುಡಿಯುತ್ತಾ ತಮ್ಮ ಫ್ಲಾಶ್ ಬ್ಯಾಕ್ ಸ್ಟೋರೀಸ್ ನೆನಪಿಸಿಕೊಳ್ಳುತ್ತಿದ್ದಾರೆ. ಟೀರಿಯನ್ ಹೇಳುತ್ತಾನೆ, ಅಕಸ್ಮಾತ್ ನಮ್ಮ ತಂದೆ ಬದುಕಿದ್ದರೆ ಅವರು ನಮ್ಮನ್ನು ನೋಡಿ ಏನ್ ಹೇಳುತ್ತಿದ್ರು, ತನ್ನ ಇಬ್ಬರು ಗಂಡು ಮಕ್ಕಳು ಹೀಗೆ ನಾರ್ತ್ ಗೆ ಬಂದು ಗೊತ್ತಿಲ್ಲದ ಜನರಿಗೋಸ್ಕರ ಡಿಫೆಂಡ್ ಮಾಡಲು ಅವರು ನಮ್ಮನ್ನು ಬಿಡುತ್ತಿದ್ರು ಇಲ್ವೋ ಎಂದು ಹೇಳುತ್ತಿರುವಾಗ ಇಲ್ಲಿಗೆ ಬ್ರಿಯಾನ್ ಮತ್ತು ಪೋಡ್ರಿಕ್ ಬರ್ತಾರೆ. ಬ್ರಿಯಾನ್ ನೋಡಿ ಜೆಮಿ ಪಟ್ಟಂತ ಎದ್ದಿಂತು ಇವಳಿಗೆ ರೆಸ್ಪೆಕ್ಟ್ ಕೊಡುತ್ತಾ ಕುಳಿತುಕೊಳ್ಳಲು ಒಂದು ಚೇರ್ ಅರೇಂಜ್ ಮಾಡುತ್ತಾನೆ. ಟೀರಿಯನ್ ಪೋಡ್ರಿಕ್ ಮತ್ತು ಬ್ರಿಯಾನಾಗೆ ಕುಡಿಯಲು ಆಫರ್ ಮಾಡುತ್ತಾನೆ. ಇದಕ್ಕೆ ಬ್ರಿಯಾನ್ನ, ನಾನು ನಾಳೆ ಯುದ್ಧ ಇದೆ ಎಂದರೆ ಇವತ್ತು ಕುಡಿಯುವುದಿಲ್ಲವೆಂದು ಹೇಳುತ್ತಾಳೆ. ಟೀರಿಯನ್ ಪೌಡ್ರಿಗೆ ವೈನ್ ಅರ್ಧ ಕಪ್ ಕೊಡುತ್ತೇನೆಂದು ಹೇಳಿ ಫುಲ್ ಕಪ್ ವೈನ್ ಕುಡಿಸುತ್ತಾನೆ. ನೆಕ್ಸ್ಟ್ ಇಲ್ಲಿಗೆ ಸೆರಡಾವೋಸ್ ಮತ್ತು ಟಾರ್ಮೋನ್ ಜಾಯಿಂಟ್ಸ್ಮೆನ್ ಬರ್ತಾರೆ. ಟಾರ್ಮೋಂಡ್ ಬ್ರಿಯಾನ್ಳನ್ನು ಇಷ್ಟಪಡುತ್ತಿದ್ದಾನೆ. ಬ್ರಿಯಾನ್ನ ಜೆಮಿ ಜೊತೆ ಕ್ಲೋಸ್ ಆಗಿರುವುದನ್ನು ನೋಡಿ ಇವನು ಜೆಮಿ ಮೇಲೆ ಹೊಟ್ಟೆಕಿಚ್ಚಿಬಿಡುತ್ತಾನೆ. ಟಾರ್ಮೋಂಡ್ ಜೆಮಿಗೆ ಹೇಳುತ್ತಾನೆ, ನಿನ್ನೆ ತಾನೇ ಕಿಂಗ್ ಸ್ಲೇಯರ್ ರಾಜನನ್ನು ಕೊಂದವನು ಎಂದು ಹೇಳಿ ತನ್ನ ಬಗ್ಗೆ ಹೇಳುತ್ತಾನೆ. ತನಗೆ ಈ ಜಾಯಿಂಟ್ಸ್ಮೆನ್ ಹೆಸರು ಹೇಗೆ ಬಂತೆಂದು ಹೇಳುತ್ತಾನೆ. ಟಾರ್ಮೋಂಡ್ ಜಾಯಿಂಟ್ಸ್ಮೆನ್ ತನ್ನ 10ನೇ ವಯಸ್ಸಿನಲ್ಲಿ ಒಂದು ರಾತ್ರಿ ಒಂದು ಜಾಯಿಂಟ್ ಅನ್ನು ಕೊಂದಾಗಿದ್ದನು. ಈ ದೈತ್ಯ ಮಾನವನ ಹೆಂಡತಿ ಲೇಡಿ ಜಾಯಿಂಟ್ ಟಾರ್ಮೋನ್ ಅನ್ನು ತನ್ನ ಮಗು ಎಂದು ತಿಳಿದು 3 ತಿಂಗಳುಗಳ ಕಾಲ ಇವನಿಗೆ ತನ್ನ ಎದೆ ಹಾಲು ಕುಡಿಸಿದಳಂತೆ. ಅದಕ್ಕಾಗಿ ಇವನು ದಷ್ಟಪುಷ್ಟವಾಗಿ ಬೆಳೆದು ಜಾಯಿಂಟ್ಸ್ ಬೇನ್ ಅಂತ ಹೆಸರಾದನು. ಹೀಗೆ ಇವರು ಮಾತನಾಡುವಾಗ ಟೀರಿಯನ್ ಒಬ್ಬೊಬ್ಬರ ಸಾಹಸದ ಕೆಲಸದ ಬಗ್ಗೆ ಹೊಗಳುತ್ತಿರುತ್ತಾನೆ. ಸರ್ ಡಾವೋಸ್, ಸರ್ ಜೆಮಿ ಲ್ಯಾನಿಸ್ಟರ್ ಎಂದು ಬ್ರಿಯಾನ ಬಾರಿ ಬಂದಾಗ ಇವನು ಸರ್ ಬ್ರಿಯಾನ ಎಂದು ಹೇಳಿ ಸಾರಿ ಲೇಡಿ ಬ್ರಿಯಾನ ಎಂದು ಹೇಳುತ್ತಾನೆ. ಇದು ಟಾರ್ಮೋನ್ಗೆ ಇಷ್ಟವಾಗುವುದಿಲ್ಲ. ನೀವು ನೈಟ್ ತಾನೆ, ನಿಮ್ಮನ್ನ ಯಾಕೆ ಏನಾದರೂ ಸರ್ ಎಂದು ಗುರುತಿಸಲವೆಂದು ಕೇಳುತ್ತಾರೆ. ಇಲ್ಲಿ ಸರ್ ಎಂದರೆ ಯಾರೇ ಒಬ್ಬ ವ್ಯಕ್ತಿ ತನ್ನ ಸರ್ವಿಸ್ ಅಲ್ಲಿ ಗ್ರೇಟ್ ಅಚೀವ್ಮೆಂಟ್ ಮಾಡಿದರೆ ಅವರಿಗೆ ಸಿಗುವ ಪ್ರಮೋಷನ್ ಈ ಸರ್ ಅಂತವರಿಗೆ ಸರ್ ಎಂದು ಗುರುತಿಸಿ ರೆಸ್ಪೆಕ್ಟ್ ಕೊಡಲಾಗುವುದು. ಟಾರ್ಮನ್ ಹೇಳುತ್ತಾನೆ, ನಾನೇನಾದ್ರೂ ಕಿಂಗ್ ಆಗಿದ್ದರೆ ನಿನಗೆ ಇದಕ್ಕಿಂತ 10 ಪಟ್ಟು ಹೆಚ್ಚಿನ ಸ್ಥಾನವನ್ನು ಒದಗಿಸುತ್ತಿದ್ದೆ ಎಂದಾಗ ಜೆಮಿ ಹೇಳುತ್ತಾನೆ, ಒಬ್ಬರನ್ನು ನೈಟ್ ಅನ್ನಾಗಿ ಮಾಡಲು ರಾಜನಿಂದ ಆಗುವುದಿಲ್ಲ, ಅದು ಇನ್ನೊಬ್ಬ ಸೀನಿಯರ್ ನೈಟೇ ಒದಗಿಸುತ್ತಾನೆಂದು ಹೇಳಿ ಜೆಮಿ ಬ್ರಿಯಾನ್ಳನ್ನು ತನ್ನ ಮುಂದೆ ಬಂದು ತಲೆಬಾಗಲು ಹೇಳುತ್ತಾನೆ. ಜೆಮಿ ಆಲ್ರೆಡಿ ಒಬ್ಬ ನೈಟ್ ನಿಂದ ಇನ್ನೊಬ್ಬ ಯೋಧನಿಗೆ ನೈಟ್ ಸ್ಥಾನವನ್ನು ಒದಗಿಸುವ ಪವರ್ ಬಗ್ಗೆ ಸ್ಪೀಚ್ ಕೊಟ್ಟು ಬ್ರಿಯಾನ್ ಆಫ್ ಟಾರ್ತ್ ಅನ್ನು ಸರ್ ನೈಟ್ ಎಂದು ಘೋಷಿಸುತ್ತಾನೆ. ಇದನ್ನು ನೋಡಿ ಟಾರ್ಮೋಂಡ್ ಫುಲ್ ಖುಷಿಯಾಗಿ ಚಪಾಲ್ ತಟ್ಟುತ್ತಾನೆ ಹಾಗೂ ಎಲ್ಲರೂ ಇವಳನ್ನು ಆ ನೈಟ್ ಆಫ್ ದಿ 7 ಕಿಂಗ್ಡಮ್ಸ್ ಎಂದು ಬಿರುದು ಕೊಡುತ್ತಾರೆ. ಈ ಎಪಿಸೋಡ್ಗೂ ಆ ನೈಟ್ ಆಫ್ ದಿ 7 ಕಿಂಗ್ಡಮ್ಸ್ ಅಂತಾನೆ ಹೆಸರು. ಈ ಮೊಮೆಂಟ್ ಬ್ರಿಯಾನ್ಳನ್ನು ತುಂಬಾ ಪ್ರೌಡ್ ಫೀಲ್ ಮಾಡಿಸಿ ಇವಳ ಕಣ್ಣಲ್ಲಿ ನೀರು ಬರುತ್ತದೆ. ಇವರೆಲ್ಲರೂ ರಾತ್ರಿ ಕಳೆದಷ್ಟು ಸಾವಿಗೆ ಹತ್ತಿರವಾಗುತ್ತಿದ್ದಾರೆ, ಏಕೆಂದರೆ ವೈಟ್ ವಾಕರ್ಸ್ ವಿಂಟರ್ಫೆಲ್ ಹತ್ತಿರಕ್ಕೆ ಬರುತ್ತಿವೆ. ಆಚೆ ಹೌಂಡ್ ಒಬ್ಬನೇ ಡ್ರಿಂಕ್ ಮಾಡುತ್ತಿದ್ದಾನೆ. ಆರ್ಯ ಇವನ ಪಕ್ಕದಲ್ಲಿ ಬಂದು ಕುಳಿತು ಮಾತನಾಡುತ್ತಾಳೆ. ಹೌಂಡ್ ಯಾವತ್ತಿಗೂ ಇನ್ನೊಬ್ಬರ ನೋವು ನಿಲುವಿಗೆ ಸಾಥ್ ಕೊಡುವನಲ್ಲ, ಯಾರ ಪರವಾಗಿಯೂ ಫೈಟ್ ಮಾಡುವನಲ್ಲ. ಈಗ ಇದಕ್ಕಿದ್ದಾಗೆ ನೀನು ಏನಾಯ್ತು, ನೀನು ಬದಲಾಗಿದ್ದೀಯಾ ಎಂದು ಆರ್ಯ ಹೇಳುತ್ತಿದ್ದಾಳೆ. ಈ ಮಾತಿಗೆ ಹೌಂಡ್, ನಾನು ನಿನಗೋಸ್ಕರ ಫೈಟ್ ಮಾಡಿದ್ದೇನೆ, ನಿನಗೋಸ್ಕರ ಹೋರಾಡಿ ನನ್ನ ಪ್ರಾಣ ಸಿಲುಕಿಸಿದ್ದೇನೆಂದು ಹೇಳುತ್ತಿರುವಾಗ ಇಲ್ಲಿಗೆ ಬೆರಿಕ್ ಡೊಂಡರೆನ್ ಬಂದು ಆರ್ಯಗೆ ಕ್ಷಮೆ ಕೇಳುತ್ತಾರೆ. ಲಾಸ್ಟ್ ಟೈಮ್ ಬೆರಿಕ್ ಈ 3 ಫ್ರೆಂಡ್ಸ್ ಅಲ್ಲಿ ಗೆಂಡ್ರಿಯನ್ನು ಮಾಟಗಾತಿ ಮೆಲಿಸ್ಯಾಂಡ್ರಿಗೆ ಮಾರಿ ಅವಳಿಂದ ದುಡ್ಡು ಪಡೆದಿದ್ದರು. ಇದು ಆರ್ಯಗೆ ಒಂಚೂರು ಇಷ್ಟವಾಗಿರಲಿಲ್ಲ. ಆಗಿಂದ ಇವಳು ಬೆರಿಕ್ ಮೇಲೆ ತುಂಬಾ ದ್ವೇಷ ಇಟ್ಕೊಂಡಿದ್ದಳು. ಬೆರಿಕ್ ಆಗಿನ ಸಿಚುವೇಶನ್ ಹಾಗಿತ್ತು ಎಂದು ಹೇಳುತ್ತಿರುತ್ತಾನೆ. ನಂತರ ಬೆರಿಕ್ ಹೌಂಡ್ ಮತ್ತು ಆರ್ಯಗೆ ಈ ಲಾರ್ಡ್ ಆಫ್ ಫೇಟ್ ದೇವರ ಬಗ್ಗೆ ಮಾತನಾಡಿಸಲು ಆರಂಭಿಸುತ್ತಾನೆ. ಹೌಂಡ್ ಇವನನ್ನು, ನೀನು ಸಾಯ್ಬೇಡ, ಈಗ ಸತ್ತರೆ ನಿನ್ನನ್ನು ಮತ್ತೆ ಬದುಕಿಸಲು ನಿನ್ನ ಆ ಪ್ರೀಸ್ಟ್ ಇಲ್ಲವೆಂದು ನೆನಪಿಸುತ್ತಾನೆ. ಆರ್ಯ, ಆಯ್ತು ನೀವಿಬ್ಬರು ಮಾತನಾಡಿಕೊಳ್ಳಿ, ನಾನೀಗ ಹೊರಡುತ್ತೇನೆಂದು ಹೇಳಿ ಸೀದಾ ಗೆಂಡ್ರಿ ಬಳಿ ಬಂದು, ಆ ಮಾಟಗಾತಿ ಮೆಲಿಸ್ಯಾಂಡ್ರೆ ನಿನ್ನನ್ನು ಏಕೆ ಕರೆದುಕೊಂಡು ಹೋಗಿದ್ದಳು, ನಿನ್ನ ಜೊತೆ ಏನೇನ್ ಮಾಡಿದಳು ಎಂದು ಜಲಸ್ ಆಗಿ ಪ್ರಶ್ನೆಗಳನ್ನು ಕೇಳುತ್ತಾ ಇವಳು ಗೆಂಡ್ರಿಯನ್ನು ಲವ್ ಮಾಡ್ತಿದ್ದಾಳೆ. ಗೆಂಡ್ರಿ ಹೇಳುತ್ತಾರೆ, ಆ ಮಾಟಗಾತಿ ನನ್ನ ದೇಹದ ಮೇಲೆ ಲೀಚಸ್ ಹುಳುಗಳನ್ನು ಬಿಟ್ಟು ನನ್ನ ರಕ್ತ ತೆಗೆದುಕೊಂಡಳು, ಅಷ್ಟೇ, ಬೇರೇನೂ ಇಲ್ಲವೆಂದು ಹೇಳುತ್ತಾನೆ. ಆ ಮಾಟಗಾತಿ ನಿನ್ನ ರಕ್ತ ಏಕೆ ತೆಗೆದುಕೊಂಡಳು ಎಂದಾಗ ಫೈನಲಿ ಗೆಂಡ್ರಿ ತಾನು ಕಿಂಗ್ ರಾಬರ್ಟ್ನ ಬಾಸ್ಟರ್ಸನ್ ಅಂತ ಹೇಳುತ್ತಾನೆ. ಇದನ್ನು ಕೇಳಿ ಆರ್ಯ ಶಾಕ್ ಆಗುತ್ತಾಳೆ, ಖುಷಿನೂ ಪಡುತ್ತಾಳೆ. ಇವರಿಬ್ಬರ ತಂದೆಯಂದಿರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಒಂದ್ಸಲ ಈ ಇಬ್ಬರು ಫ್ರೆಂಡ್ಸ್ ಸ್ಕ್ರಿಪ್ಟ್ಸ್ ಅಲ್ಲಿದ್ದಾಗ ರಾಬರ್ಟ್ ನೆಡ್ ಸ್ಟಾರ್ಕ್ಗೆ ನಿನ್ನ ಮಗಳನ್ನು ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸೋಣ ಅಂತ ಮಾತಾಡಿದ್ರು. ಇದು ನಿಜ ಆಗುವ ಸಮಯ ಬಂದೇ ಬಿಡ್ತು. ಗೆಂಡ್ರಿ ಆರ್ಯ ಕೊಟ್ಟಂತಹ ಡಯಾಗ್ರಾಮ್ ಪ್ರಕಾರ ವೆಪನ್ ಅನ್ನು ತಯಾರಿಸಿ ಆರ್ಯಗೆ ಕೊಡುತ್ತಾನೆ. ಆರ್ಯ ಇದರಿಂದ ಹ್ಯಾಪಿಯಾಗಿ ಗೆಂಡ್ರಿಗೆ ಕೆಲವು ಪರ್ಸನಲ್ ಪ್ರಶ್ನೆಗಳನ್ನು ಕೇಳಿ ಇವರಿಬ್ಬರು
ಒಬ್ಬರಿಗೊಬ್ಬರನ್ನು ಅಪ್ಪಿಕೊಂಡು ಕಿಸ್ ಮಾಡಿ ಶುರು ಹಚ್ಕೊಳ್ತಾರೆ. ಆರ್ಯಳ ಬೆನ್ನಿನ ಮೇಲೆ ಕೆಲವು ಗಾಯಗಳನ್ನು ನೋಡಿದ ಹೆನ್ರಿಗೆ ಆರ್ಯ ಹೇಳುತ್ತಾಳೆ, ನಾನು ಮಾರ್ಗತಿ ಮನಸ್ಸೆಂದ್ರಲ್ಲವೆಂದು ಹೇಳಿ ಇವನ ಮೇಲೆ ಹಾರುತ್ತಾಳೆ. ನೆಕ್ಸ್ಟಿನಲ್ಲಿ ಜೋರಾ ಮರ್ಮೊಂಟ್ ತನ್ನ ಅತ್ತೆ ಮಗಳಾದ ಲಿಯಾನಾ ಮರ್ಮೊಂಟ್ಲನ್ನು, ನೀನು ಯುದ್ಧ ಭೂಮಿಯಲ್ಲಿರಬೇಡ, ಕ್ರಿಪ್ಸ್ ಅಲ್ಲಿರು, ಅಲ್ಲಿ ನೀವು ಬಾಕಿ ಚಿಲ್ಡ್ರನ್ಸ್ ಜೊತೆ ಸೇಫ್ ಆಗಿರ್ತೀರ ಎಂದು ಎಷ್ಟು ಸಲ ಹೇಳಿದರೂ ಲಿಯಾನಾ ಇದಕ್ಕೆ ಒಪ್ಪಲ್ಲ. ನಾನು ನನ್ನ ಸೈನಿಕರನ್ನು ಲೀಡ್ ಮಾಡಬೇಕು, ನಾನು ಸಹ ಯೋಧಳು, ಇದಕ್ಕೆಲ್ಲ ಅಂಜುವುದಿಲ್ಲವೆಂದು ಹೇಳಿ ಜೋರಾ ಮರ್ಮೊನ್ಗೆನೆ ನೀವು ಹುಷಾರಾಗಿರಿ ಎಂದು ಹೇಳಿ ತನ್ನ ಸೈನಿಕರ ಜೊತೆ ಯುದ್ಧದ ಮೈದಾನದೊಳಗೆ ಹೊರಡುತ್ತಾಳೆ. ಸ್ಯಾಮ್ಯುಯಲ್ ಟಾರ್ಲಿ ಸಿಟಡೆಲ್ಗೆ ಹೋಗುವಾಗ ತನ್ನ ಮನೆಯಲ್ಲಿ ತಾನು ಕದ್ಕೊಂಡು ಬಂದ ತನ್ನ ಫ್ಯಾಮಿಲಿ ಸ್ವಾರ್ಡ್ ಹಾರ್ಟ್ಸ್ಬೇನ್ ತಲಾಂತರದಿಂದ ಬಂದ ಟಾರ್ಲಿ ವಂಶದ ಈ ವಿಲೇರಿಯನ್ ಸ್ಟೀಲ್ ಖಡ್ಗವನ್ನು ಸ್ಯಾಮ್ ಜೋರಾ ಮರ್ಮೊನ್ಟ್ಗೆ ಕೊಡುತ್ತಿದ್ದಾನೆ. ಈಗ ಈ ಯುದ್ಧದಲ್ಲಿ ಈ ಖಡ್ಗದ ಅವಶ್ಯಕತೆ ಜಾಸ್ತಿ ಇದೆ ಮತ್ತು ಈ ಖಡ್ಗ ಯಾರಾದರೂ ಒಬ್ಬ ಬೆಸ್ಟ್ ಯೋಧನಿಗೆ ಕೊಡಬೇಕೆಂದು ಸ್ಯಾಮ್ ಜೋರಾ ಮರ್ಮೊಂಟ್ರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಸ್ಯಾಮ್ ಜೋರಾ ಮರ್ಮೊಂಟ್ ಅವರಿಂದ ತುಂಬಾನೇ ಕಲಿತುಕೊಂಡಿದ್ದಾನೆ, ಅವರಿಗೆ ಸೇವೆ ಸಲ್ಲಿಸಿದ್ದಾನೆ. ನಿಜಕ್ಕೂ ನಿಮ್ಮ ತಂದೆ ಹಾನರೇಬಲ್, ಒಬ್ಬ ನಿಷ್ಠಾವಂತ ಗ್ರೇಟ್ ಫೈಟರ್, ನೀವು ಸಹ ಅವರ ಹಾಗೆ ನಿಷ್ಠಾವಂತ ಗ್ರೇಟ್ ಫೈಟರ್. ಈ ಖಡ್ಗ ನನಗೆ ಉಪಯೋಗವಿಲ್ಲ, ಈ ಖಡ್ಗ ನೀವೇ ಇಟ್ಟುಕೊಳ್ಳಿ ಎಂದು ಹೇಳುತ್ತಾನೆ. ನೆಕ್ಸ್ಟ್ ಟೀರಿಯನ್ ಕುಡಿದು ವೈರೆಲ್ಲ ಖಾಲಿ ಆದ್ಮೇಲೆ ಟೈಮ್ ಪಾಸ್ ಮಾಡೋಕೆ ಬೇರೆ ಮಾತೇ ಇಲ್ಲದಾಗ ಯಾರಿಗಾದ್ರೂ ಹಾಡಲು ಹೇಳುತ್ತಾನೆ. ಪಾಡ್ರಿಕ್ ಇಲ್ಲಿನ ಸಿಚುವೇಶನ್ ಗಳಿಗೆ ಸೂಟ್ ಆಗುವಂತ ಹಾಡನ್ನು ಹಾಡುತ್ತಾನೆ. ಈ ಹಾಡು ಜೆನಿಯಾ ಪೋಲ್ಸ್ಟೋನ್ಸ್ ಹಾಡು. ಈ ಹಾಡು ಡನ್ಕನ್ ಟಾರ್ಗೆರಿಯನ್ ತನ್ನ ಮ್ಯಾಡ್ ಲವರ್ಗೋಸ್ಕರ ಹಾಡಿರುವ ಹಾಡನ್ನು ಪಾಡ್ರಿಕ್ ಹಾಡುತ್ತಿದ್ದಾನೆ. ಡಿನೇರಿಯಸ್ ಜಾನ್ ಅನ್ನು ಹುಡುಕುತ್ತಾ ವಿಂಟರ್ಫೆಲ್ ನ ಕ್ರಿಪ್ಸ್ಗೆ ಬಂದು ಜಾನ್ಗೆ ಕೇಳುತ್ತಾಳೆ, ಏನಾಯ್ತು, ನನಗೆ ಹೇಗೆ ಮಾತಾಡಿಸುತ್ತಿಲ್ಲವೆಂದು ಕೇಳುತ್ತಾಳೆ. ಇಲ್ಲಿ ಜಾನ್ ತನ್ನ ತಾಯಿ ಲಿಯಾನಾ ಸ್ಟಾರ್ಕ್ ಪ್ರತಿಮೆಯನ್ನೇ ನೋಡುತ್ತಾ ನಿಂತಿರುತ್ತಾನೆ. ಲಿಯಾನಾ ಬಗ್ಗೆ ಡಿನೇರಿಯಸ್ಗೆ ಹೇಳುತ್ತಾನೆ, ಇವರು ಲಿಯಾನಾ ಸ್ಟಾರ್ಕ್ ಎಂದು. ಡೆನೇರಿಯಸ್ ಚಿಕ್ಕವಳಿದ್ದಾಗ ಇವರ ಕಥೆ ಕೇಳಿರುತ್ತಾಳೆ. ಜನರೆಲ್ಲರೂ ಮಾತನಾಡುವುದನ್ನು ನಾನು ಕೇಳಿದ್ದೇನೆ. ನನ್ನ ಸಹೋದರ ರೆಗಾರ್ ಈ ಲಿಯಾನಳನ್ನು ರೇಪ್ ಮಾಡಿದನೆಂದು ಕೇಳ್ಪಟ್ಟೆ, ಆದರೆ ಇದನ್ನು ನಾನು ನಂಬುವುದಿಲ್ಲ. ನನ್ನ ಸಹೋದರನ ಆತ್ಮೀಯ ಸ್ನೇಹಿತರಿಂದ ನಾನು ಅವರ ಬಗ್ಗೆ ತಿಳಿದಿದ್ದೇನೆ. ಅವರು ತುಂಬಾ ಒಳ್ಳೆಯವರು, ಹೃದಯವಂತರು, ಇಂಥ ಕೆಲಸ ಮಾಡೇ ಇರಲ್ಲ. ಅದ್ ಸರಿ, ನೀನ್ಯಾಕೆ ಇವರನ್ನೇ ನೋಡುತ್ತಾ ನಿಂತಿದ್ದೀಯದಾಗ ಜಾನ್ ಇರೋ ಎಲ್ಲ ಸತ್ಯವನ್ನು ಡೆನೇರಿಯಸ್ಗೆ ತಿಳಿಸುತ್ತಾನೆ. ನೀವು ಅಂದ್ಕೊಂಡಿದ್ದು ಕರೆಕ್ಟ್ ಆಗಿದೆ, ರೆಗಾರ್ ಲಿಯಾನಳನ್ನು ರೇಪ್ ಮಾಡಿಲ್ಲ. ಇವರಿಬ್ಬರು ಸೀಕ್ರೆಟ್ ಆಗಿ ಮದುವೆಯಾದರು ಹಾಗೂ ಲಿಯಾನಾ ಒಂದು ಗಂಡ್ಮಗುವಿಗೆ ಜನ್ಮ ಕೊಟ್ಟು ಈ ಮಗುವನ್ನು ನೆಡ್ ಸ್ಟಾರ್ಗೆ ಕೊಟ್ಟು ಪ್ರೊಟೆಕ್ಟ್ ಮಾಡಲು ಹೇಳಿ ಸಾವನ್ನಪ್ಪಿದರು. ಈಗ ಆ ಮಗುವೆ ನಾನು ಎಗಾನ್ ಟಾರ್ಗೆರಿಯನ್ ಅಂತ ಹೇಳಿ ಕೂಡಲೇ ಡಿನೇರಿಯಸ್ ಫುಲ್ ಶಾಕ್ಡ್ ಆಗಿ ನಿಂತು ಬಿಡುತ್ತಾಳೆ. ಡಿನೇರಿಯಸ್ ಜಾನ್ಗೆ ಅತ್ತೆ. ಮೊದಲೇ ಇವಳು ಈ ಆರೆಂಥ್ರೋನ್ಗೋಸ್ಕರ ದೊಡ್ಡ ದೊಡ್ಡ ಕನಸುಗಳನ್ನು ಇಟ್ಕೊಂಡು ವೆಸ್ಟೋರಸ್ಗೆ ಬಂದವಳು. ಕಿಂಗ್ಸ್ ಲ್ಯಾಂಡಿಂಗ್ ನನ್ನ ಮನೆ, ಈ ಆರೆಂಥ್ರೋನ್ ಮೇಲೆ ಕುಳಿತುಕೊಳ್ಳುವ ಅಧಿಕಾರ ತನಗೊಬ್ಬಳಿಗಿದೆ ಎಂದು ಅನ್ಕೊಂಡು ಬಂದರೆ ಈಗ ಇಲ್ಲಿ ನೋಡಿದರೆ ಮ್ಯಾಡ್ ಕಿಂಗ್ ನ ಉತ್ತರಾಧಿಕಾರಿ ಜಾನ್ ಸ್ನೋ ಎಗಾನ್ ಟಾರ್ಗೆರಿಯನ್ ಆಗಲಿದ್ದಾನೆಂದು ಗೊತ್ತಾಗಿ ಇವಳು ಟೆನ್ಷನ್ ಆಗುತ್ತಾಳೆ. ಇವಳು ಸಹ ಬೇಗನೆ ನಂಬಲ್ಲ. ಜಾನ್ ಡಿನೇರಿಯಸ್ಗೆ ಬ್ರ್ಯಾನ್ ತನ್ನ ವಿಷನ್ಸ್ ಗಳಲ್ಲಿ ನನ್ನ ಬ್ಯಾಕ್ ಸ್ಟೋರಿ ನೋಡಿದ್ದಾನೆ ಹಾಗೂ ಸ್ಯಾಮ್ಯುಯಲ್ ಸಹ ಇದರ ಬಗ್ಗೆ ಖಾತ್ರಿಪಡಿಸಿದ್ದಾನೆ. ಸಿಟಡೆಲ್ ಅಲ್ಲಿ ರೆಗಾರ್ ಮತ್ತು ಲಿಯಾನಳ ಮದುವೆ ಸರ್ಟಿಫಿಕೇಟ್ ನೋಡಿದ್ದಾನೆಂದು ಹೇಳುತ್ತಾನೆ. ಆಯ್ತು, ಇನ್ನೇನು ಆರೆಂಥ್ರೋನ್ ಕ್ಲೇಮ್ ಮಾಡಲು ನನಗಿಂತ ನಿನ್ನ ಮೇಲೇನೆ ಜಾಸ್ತಿ ಹಕ್ಕಿದೆ ಎಂದು ಹೇಳುವಾಗ ಆಚೆಯ ರಣರಂಗದಲ್ಲಿ ವೈಟ್ ವಾಲ್ಕರ್ಸ್ ಬಂದು ನಿಂತಿರುವುದನ್ನು ನೋಡಿ ಕಹಳೆಗಳನ್ನು ಊದಲಾಗುತ್ತದೆ. ಇವರ ಬಳಿ ಈಗ ಆರೆಂಥ್ರೋನ್ಗೋಸ್ಕರ ಡಿಸ್ಕಸ್ ಮಾಡೋಕೆ ಟೈಮ್ ಇಲ್ಲ. ಇವರಿಬ್ಬರು ಆಚೆ ಬಂದು ನೋಡಿ ಈ ಘನಘೋರ ಯುದ್ಧಕ್ಕೆ ತಯಾರಾಗುತ್ತಾರೆ. ಇಲ್ಲಿಗೆ ಮುಕ್ತಾಯವಾಗುತ್ತದೆ ಗೇಮ್ ಆಫ್ ಥ್ರೋನ್ಸ್ ಸೀಸನ್ 8 ಎಪಿಸೋಡ್ ನಂಬರ್ 2. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.